ನಮಸ್ಕಾರ ಸ್ನೇಹಿತರೆ, ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೆಲವರು ಸೇರಿಕೊಂಡು ನಾವು ಬಹುದೊಡ್ಡದಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ, ಭಾರತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಈ ರೀತಿಯಾಗಿ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಹೊರಟರು. ಪ್ರತಿಭಟನೆಯನ್ನು ಮಾಡಿದ್ರು ಕೂಡ, ಆದರೆ ಅವ್ರು ಏನು ಎಣಿಸಿದ್ದಾರೋ ಅದು ಮಾತ್ರ ಅಲ್ಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಯಾರು ಪ್ರತಿಭಟನೆ ಕೂತ್ಕೊಂಡ್ರು, ಇವ್ರು ಏನು ಮಾಡಿದ್ರು, ಇವ್ರ ಪ್ರತಿಭಟನೆ ಯಾಕೆ ಫೇಲ್ಯೂರ್ ಆಯಿತು, ಇದೆಲ್ಲದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯಿತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ನಾನು ಮಾತಾಡಲಿಕ್ಕೆ ಹೊರಟಿರೋದು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ, ಇದರ ಅಧ್ಯಕ್ಷ ಆತ ಕರೆ ಕೊಟ್ಟಿರುವ ಪ್ರತಿಭಟನೆ. ಅದೇ ರೀತಿಯಲ್ಲಿ ಅವ್ರ ಜೊತೆಗೆ ಉಳಿದಂಥ ಮುಸ್ಲಿಂ ನಾಯಕರು ಸೇರ್ಕೊಂಡಿದ್ರಲ್ಲ, OIC, ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಕೆಲವರು ಕೂಡ ಇದ್ದಾರೆ, ನಂತರ ಬೇರೆ ಬೇರೆ ಸಂಘಟನೆಗಳು, ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಬಹುದೊಡ್ಡದಾದಂಥ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ, ಈ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತೇಳಿ ಹೇಳಿ ಎಲ್ಲರೂ ಒಟ್ಟು ಸೇರಿದ್ರು. ಅವರ ಗೆಸ್ಟಿಂಗ್ ಇದ್ದಿದ್ದು ಏನಂತ ಹೇಳಿದ್ರೆ, ದೆಹಲಿಯಲ್ಲಿ ಈ ಒಂದು ಪ್ರತಿಭಟನೆಗೆ ಹೆಚ್ಚು ಕಡಿಮೆ ಒಂದು 5-6 ಲಕ್ಷ ಜನ ಸೇರ್ತಾರೆ ಅಂತ ತಿಳ್ಕೊಂಡು ಎಣಿಸ್ಕೊಂಡಿದ್ರು. ಆದರೆ ಇವರು ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗೋ ರೀತಿಯಲ್ಲಿ ಅಷ್ಟೊಂದು ಜನ ಸೇರಲಿಲ್ಲ. ಕೆಲವು ಸಾವಿರದಷ್ಟು ಜನರು ಅಲ್ಲಿ ಸೇರಿದ್ರು. ಆ ಮುಖಾಂತರ ಈ ಒಂದು ಪ್ರತಿಭಟನೆ ಇವರೇನು ಮಾಡ್ಲಿಕ್ಕೆ ಹೊರಟಿದ್ರು, ಇದು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾದರೆ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಈ ಹಿಂದೆ ಅವರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಶಹೀನ್ ಬಾಗ್ನಲ್ಲಿ. ಅದು CAA ಅಂದರೆ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ತಂದಾಗ ಮಾಡಿರುವಂತಹ ಒಂದು ಪ್ರತಿಭಟನೆ. ನಿಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಕೊಂಡು, ಇಲ್ಲಿ ಕೆಲವು ಮುಸಲ್ಮಾನ್ ಲೀಡರ್ಗಳು ಏನು ಮಾಡಿದ್ರು, ಎಲ್ಲ ಮುಸಲ್ಮಾನರ ಬಡಕಾಯಿಸಿದ್ರು. ಅಂದ್ರೆ ಅವರಿಗೆ ಸುಮ್ಮನೆ ಏನೋ ಹೇಳಿಬಿಟ್ರು, ನೋಡಿ ಈ ಥರ CAA ಬಂದ ತಕ್ಷಣ ಇಲ್ಲಿರುವಂತಹ ಎಲ್ಲ ಮುಸ್ಲಿಮರನ್ನ ದೇಶದಿಂದ ಹೊರಗಡೆ ಓಡಿಸ್ತಾರೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬಂದರು. ಬಹಳಷ್ಟು ಜನ ಅವ್ರನ್ನ ಪ್ರಯತ್ನ ಪಟ್ಟರು, ಇಲ್ಲ ಆ ಥರ ಅಲ್ಲ ಅಂತ ಹೇಳ್ಕೊಂಡು. ಆದರೆ ಇವ್ರು ನಂಬಲಿಲ್ಲ. ಯಾಕೆಂದರೆ ಮುಸಲ್ಮಾನರನ್ನ ದಾರಿ ತಪ್ಪಿಸ್ಲಿಕ್ಕೆ ಬಹಳಷ್ಟು ಸುಲಭ. ಈ ರೀತಿಯಾಗಿ ಏನೋ ಒಂದು ನಿಮ್ಮನ್ನು ಓಡಿಸ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತೇಳಿ ಸಾಕು, ಅವರು ಸಾಮಾನ್ಯವಾಗಿ ಬೀದಿಗಿಳಿದು ಬಿಡ್ತಾರೆ. ಇಲ್ಲಿ ಕೂಡ ಅದೇ ಥರ ಆಯಿತು. CAA ಸಂದರ್ಭದಲ್ಲಿ ಇವರು ಶಹೀನ್ ಬಾಗ್ನಲ್ಲಿ ಹೋಗಿ ಕೂತ್ಕೊಂಡ್ರು. ಒಟ್ಟಿಗೆ 6 ತಿಂಗಳವರೆಗೆ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಉಂಟಾಯಿತು. ನಂತರ ಈ ಗಲಭೆಗಳಲ್ಲಿ ಕೆಲವರು ಪ್ರಾಣವನ್ನು ಕೂಡ ಕಳ್ಕೊಂಡ್ರು. ಒಂದ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಶಹೀನ್ ಬಾಗ್ನಲ್ಲಿ ಇವ್ರು ನಡೆಸಿರುವಂತಹ ಈ ಪ್ರತಿಭಟನೆ ಇದೆಯಲ್ಲ, ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ 5-6 ತಿಂಗಳು ಅವ್ರು ಕೂತ್ಕೊಂಡಿದ್ರು, ಆದ್ರೂ ಕೂಡ ಸರ್ಕಾರ ಏನೂ ಬಗ್ಲಿಲ್ಲ. ಅದಾದ್ಮೇಲೆ ಈ ಚೈನಾ ವೈರಸ್ ಕಾಟ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅಲ್ಲಿಗೆ ನಿಂತು ಹೋಗ್ಬಿಡ್ತು. ಅದು ಬೇರೆ. ಆ ಸಂದರ್ಭದಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿದ್ದಿತ್ತು. ಅಂದ್ರೆ ಅವ್ರಿಗೆ ಊಟ, ಕಾಫಿ, ತಿಂಡಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರು. ಅಲ್ಲಿ ಹಲವಾರು ಆಂದೋಲನ ಜೀವಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಮತ್ತೆ ದೇಶ ವಿಭಜನೆಗೆ ಪ್ರಯತ್ನಿಸ್ತಿರುವಂತಹ ಕೆಲವು ಶಕ್ತಿಗಳೆಲ್ಲ ಇದೆ, ಅವ್ರು ಕೂಡ ಇದರಲ್ಲಿ ಕೈ ಜೋಡಿಸಿದ್ರು. ಅವ್ರು ಕೂಡ ಅಲ್ಲಿ ಬಂದು ಕಾಣಿಸ್ಕೊಳ್ತಾ ಇದ್ರು. ಅದ್ರ ಜೊತೆಲಿ ಅರವಿಂದ್ ಕೇಜ್ರಿವಾಲ್ ಇವರು ಕೂಡ ನೇರವಾಗಿ ಇವ್ರ ಜೊತೆಗೆ ಸಪೋರ್ಟ್ ಆಗಿ ನಿಂತಿದ್ರು. ಹಾಗಾಗಿ ಎಲ್ಲರೂ ನೆಮ್ಮದಿಯಿಂದಾಗಿ ಶಹೀನ್ ಬಾಗ್ನಲ್ಲಿ 6 ತಿಂಗಳವರೆಗೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲಿ ಕೂಡ ಇವರೊಂದು ಟೆಕ್ನಿಕ್ ಯೂಸ್ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಹೆಂಗಸರ ಮಕ್ಕಳನ್ನೇ ಮುಂದ್ಗಡೆ ಬಿಟ್ಟಿದ್ರು. ಸಾಮಾನ್ಯವಾಗಿ ಏನಾಗುತ್ತೆ, ಹೆಂಗಸರ ಮಕ್ಕಳು ಮುಂದ್ಗಡೆ ಇದ್ರೆ ಸಾಮಾನ್ಯವಾಗಿ ಪೊಲೀಸರಾಗ್ಬೋದು ಅಥವಾ ಬೇರೆ ಇನ್ಯಾರು ಆಗ್ಬೋದು, ಸಡನ್ ಆಗಿ ಕೈ ಎತ್ತಲಿಕ್ಕೆ ಹೋಗಲ್ಲ, ಅವ್ರನ್ನ ಅಲ್ಲಿಂದ ಚದುರಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾಕಂದ್ರೆ ಅದರಿಂದಾಗಿ ಬೇರೆ ಬೇರೆ ಅನಾಹುತ ಆಗುತ್ತೆ ಅಂತೇಳಿ. ಆದ್ರಿಂದಾಗಿ ಅದನ್ನೇ ಉಪಯೋಗಿಸ್ಕೊಂಡು ಇವರು ಪ್ರತಿಭಟನೆಯನ್ನ ಮಾಡಿದ್ರು. ಅದು ಒಂದ್ ರೀತಿಯಾಗಿ ಸಕ್ಸಸ್ ಆಯ್ತು ಅಂತೇಳಿ ಹೇಳಿದ್ನಲ್ಲ. ಇದರಿಂದಾಗಿ ಏನಾಗಿದೆ, ಎಲ್ಲಾ ಮುಸಲ್ಮಾನ ಮುಖಂಡರಿಗೆ ಒಂದು ಧೈರ್ಯ ಬಂದ್ಬಿಟ್ಟಿತ್ತು. ನಾವೇನಾದ್ರೂ ಒಂದು ಮುಷ್ಕರಕ್ಕೂ ಇನ್ನೊಂದಕ್ಕೂ ಕರೆ ಕೊಟ್ರೆ ಎಲ್ಲರೂ ಬಂದು ಸೇರ್ತಾರೆ, ನಮ್ಮ ಜೊತೆ ನಿಲ್ತಾರೆ ಅಂತಕೊಂಡು ತಿಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ನಿನ್ನೆ ಜಂತರ್ ಮಂತರ್ನಲ್ಲಿ ನಾವು ಬಹುದೊಡ್ಡದಾದಂತಹ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಮುಸ್ಲಿಂ ಮುಖಂಡರು ಎಲ್ಲರೂ ಒಟ್ಟು ಸೇರಿ ಒಂದು ಅನೌನ್ಸ್ ಅನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಕೂಡ ಕೂತ್ಕೊಂಡ್ರು. ಆದ್ರೆ ಜನರು ಮಾತ್ರ ಅಲ್ಲಿ ಬರಲೇ ಇಲ್ಲ. ಕೇವಲ OIC ಇದ್ರು. ನಂತರ ಅಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಚೇರ್ಮನ್ ಏನಿದ್ರು ಅವರು ಕೂಡ ಬಂದಿದ್ರು. ನಂತರ ಕಾಂಗ್ರೆಸ್ ವತಿಯಿಂದ ಸಲ್ಮಾನ್ ಖುರ್ಷಿದ್ ಅವರು ಕೂಡ ಬಂದಿದ್ರು. ಹಾಗೆ ಇನ್ನು ಕೆಲವು ಸಂಘಟನೆಗಳೆಲ್ಲ ಇದೆಯಲ್ಲ, SDPI ಅಥವಾ ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳಿದೆ, ಅವರೆಲ್ಲರೂ ಅಲ್ಲಿ ಭಾಗವಹಿಸಿದ್ರು. ಆದ್ರೆ ಅವ್ರು ನಿರೀಕ್ಷೆ ಮಾಡಿದಷ್ಟು ಜನ ಅಲ್ಲಿ ಬರಲಿಲ್ಲ. ಈ ಬಾರಿ ಅದು ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಇದಕ್ಕೆ ಕಾರಣ ಏನು? ಆಕ್ಚುಲಿ ಹೇಳ್ಬೇಕಂದ್ರೆ, ಕಳೆದ ಬಾರಿ ಇವರು ಶಹೀನ್ ಬಾಗ್ನಲ್ಲಿ ಸ್ಟ್ರೈಕ್ ನಡೆಸಿದಾಗ ಇವ್ರಿಗೆ ಕೆಲವೊಂದು ಸಹಾಯಗಳು ಸಿಗ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಬಹಳಷ್ಟು NGOಗಳು ಇವ್ರು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಇವರಿಗೆ ಹಣ ಕೂಡ ಕೊಡ್ತಾ ಇದ್ರಲ್ಲಿ. ಅಂದ್ರೆ ಬಂದು ಕೂತ್ಕೊಳ್ಬೇಕಲ್ಲ, ಅದಕ್ಕೆ ಹಣ ಬೇಕು. ಹಣ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ. ಯಾಕಂದ್ರೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅಲ್ಲಿ ಬಂದು ಕೂತ್ಕೋಬೇಕಂದ್ರೆ ಅವ್ರಿಗೆ ದಿನಕ್ಕೆ ಏನಾದ್ರು ಇಷ್ಟಂದೇಳಿ ದುಡ್ಡು ಕೊಟ್ಟರೆ ಡೈಲಿ ಬಂದು ಕೂತ್ಕೊಳ್ತಾರೆ, ಇಲ್ಲದಿದ್ರೆ ಬರೋದಿಲ್ಲ. ಈ ವ್ಯವಸ್ಥೆ ಇತ್ತು. ಇದಲ್ಲದೇನೆ ಭಾರತ ದೇಶವನ್ನು ಒಡಿಬೇಕು ಅಂತ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಜಾರ್ಜ್ ಸೋರೋಸ್ ಅವರ ಓಪನ್ ಸೊಸೈಟಿ, ಈ ತರ ಹಲವಾರು NGOಗಳೆಲ್ಲ ಇದೆ. ಅವರು ಇವ್ರಿಗೆ ಬೇಕಾದಷ್ಟು ಹಣವನ್ನ ಸಂದಾಯ ಮಾಡ್ತಾ ಇದ್ರು. ಆ ಮುಖಾಂತರ ಶಹೀನ್ ಬಾಗ್ನಲ್ಲಿ 5-6 ತಿಂಗಳವರೆಗೆ ಪ್ರತಿಭಟನೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಯ್ತು. ಆದ್ರೆ ಈ ಬಾರಿ ಏನಾಯ್ತು ಅಂದ್ರೆ, ಈ ಯಾವುದೇ NGOಗಳು ಇವ್ರ ಕೈ ಹಿಡಿಲಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ಹಲವಾರು NGOಗಳು ಈಗಾಗಲೇ ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಏನು ಮಾಡಿದೆ, ಹಲವಾರು NGOಗಳಿಗೆ ಬೀಗ ಹಾಕಿಬಿಟ್ಟಿದೆ ಈಗಾಗಲೇ. ಅವ್ರಿಗೆ ಬರ್ತಾ ಇದ್ದಂತಹ
ಹಣ ಸಹಾಯವನ್ನು ಸಂಪೂರ್ಣವಾಗಿ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ನಂತರ ಜಾರ್ಜ್ ಸೋರೋಸ್ ಅವರ ಓಪನ್ ಸೊಸೈಟಿ ಏನಿದೆ ಅದು ಕೂಡ ಸದ್ಯಕ್ಕೆ ಇಂಡಿಯಾದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಅವರು ಕೂಡ ಬಾಗಿಲು ಹಾಕೊಂಡು ಹೋಗಿದ್ದಾರೆ. ಅವ್ರ ಜೊತೆ ಕೆಲವರೆಲ್ಲ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ನವ್ರು ಕೂಡ ಇದ್ದಾರೆ. ಆದರೆ ಅವ್ರಿಗೆ ನೇರವಾಗಿ ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ಕಾಂಗ್ರೆಸ್ನವ್ರು ಕೂಡ ಅಲ್ಲಿ ಅಷ್ಟೊಂದು ಸುಳಿದಾಡ್ಲಿಲ್ಲ. ಒಟ್ಟಾರೆಯಾಗಿ ಈ ಮುಸಲ್ಮಾನ್ ಬಾಂಧವರು ಏನು ತಿಳ್ಕೊಂಡಿದ್ರು ಆ ರೀತಿ ಆಗ್ಲೇ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಅಷ್ಟೇ ಹಲವಾರು ಕಡೆಗಳಲ್ಲಿ ಇವರೆಲ್ಲ ಸ್ಪೀಚ್ ಮಾಡ್ತಾ ಇರುವಾಗ ಹೇಳ್ತಾ ಇದ್ರು, ನಿಮ್ಗೆ ಸಂಸತ್ತಿದ್ರೆ ನಮ್ಗೆ ರಸ್ತೆ ಇದೆ, ನಾವು ರಸ್ತೆಗಳನ್ನ ಬಂದ್ ಮಾಡ್ತೇವೆ, ಇಡೀ ಭಾರತದ ಎಲ್ಲಾ ರಸ್ತೆಗಳನ್ನ ನಾವು ಬಂದ್ ಮಾಡ್ಕೊಂಡು ಕೂತ್ಕೊಂಡ್ ಬಿಡ್ತೇವೆ, ಹೇಗೆ ನೀವು ಸರ್ಕಾರ ನಡೆಸ್ತೀರಾ ನಾವು ನೋಡ್ತೇವೆ ಅಂತ ಹೇಳ್ಕೊಂಡು ಚಾಲೆಂಜ್ ಕೂಡ ಮಾಡಿದ್ರು. ಅದಲ್ಲದೇನೋ OIC ಈ ತರದವರು ಕೂಡ ಚಾಲೆಂಜ್ ಮಾಡ್ತಾ ಇದ್ರು, ನೀವು ಹೇಗೆ ಬಿಲ್ ನ ಪಾಸ್ ಮಾಡ್ತೇವೆ ನೋಡ್ತೇವೆ ಅಂತ ಹೇಳ್ಕೊಂಡೆಲ್ಲ ಹೇಳ್ತಾ ಇದ್ರು. ಆದ್ರೆ ಸದ್ಯದ ಮಟ್ಟಿಗೆ ಸದನದಲ್ಲಿ NDAಗೆ ಸಂಪೂರ್ಣವಾದಂತಹ ಬಹುಮತ ಇದೆ. ಎರಡು ಕಡೆ ಇವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇಲ್ಲ. ಖಂಡಿತವಾಗಿ ಈ ಬಿಲ್ ಪಾಸ್ ಆಗ್ತದೆ. ಇದು OIC ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ OIC ಭಾಷಣ ಮಾಡ್ತಾ ಇರುವಾಗ ಹೇಳಿದ್ರು, ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ನಮ್ಮ ಪರವಾಗಿ ನಿಂತ್ರೆ ಖಂಡಿತವಾಗಿ ಈ ಬಿಲ್ ಪಾಸ್ ಆಗಲ್ಲ. ಆ ಮುಖಾಂತರ ಈ ಬಿಲ್ ಪಾಸ್ ಆಗದ ರೀತಿಯಲ್ಲಿ ನಾವು ನೋಡ್ಕೊಂತೇವೆ, ಮುಸಲ್ಮಾನರಿಗೆ ಆಗ್ತಿರುವಂತಹ ಅನ್ಯಾಯವನ್ನ ನಾವು ತಡಿತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮುಸಲ್ಮಾನಿಗೆ ಕೂಡ ಈಗ ಗೊತ್ತಾಗಿದೆ ಅನಿಸ್ತದೆ, ಈ ಬಿಲ್ ನಿಂದಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತೇಳಿ. ಯಾಕಂದ್ರೆ ಈಗಿರುವಂತಹ ವಕ್ಫ್ ಮಂಡಳಿ ಏನ್ ಮಾಡ್ತಾ ಇದೆ, ಎಲ್ಲರೂ ಪ್ರಭಾವಿಗಳಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಜಾಗ ಏನಿದೆ ಅಂದ್ರೆ ವಕ್ಫಿಗೆ ದಾನ ಕೊಡ್ತಾರೆ, ಅದೇ ರೀತಿಯಲ್ಲಿ ಕೆಲವು ಬಹಳಷ್ಟು ಜಾಗಗಳನ್ನ ಇವ್ರು ಬೇಲಿ ಹಾಕೊಂಡು ಕೂತ್ಕೊಂಡಿದ್ದಾರೆ. ಈ ಜಾಗಗಳನ್ನ ಅಕ್ರಮವಾಗಿ ಇವರು ಬಾಡಿಗೆ ಕೊಡ್ತಾ ಇದ್ದಾರೆ, ಇಲ್ಲ ಕೆಲವರು ಮಾರ್ಕೊಂಡು ತಿಂದಿದ್ದಾರೆ, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅದು ಎಲ್ಲಿಯೂ ಕೂಡ ಸದುಪಯೋಗ ಆಗ್ತಾ ಇಲ್ಲ. ಒಂದ್ ವೇಳೆ ವಕ್ಫ್ ಬಿಲ್ ಅಂದ್ರೆ ಅಮೆಂಡ್ಮೆಂಟ್ ಬಿಲ್ ಬಂದ್ರೆ ಈ ಎಲ್ಲಾ ಜಾಗಗಳ ಬಗ್ಗೆ ಆಡಿಟಿಂಗ್ ಕೂಡ ನಡೀತದೆ. ಅದೇ ರೀತಿಯಲ್ಲಿ ಯಾರ ಜಾಗನ ಯಾರು ಕಬಳಿಸಿದ್ದಾರೆ ಅದು ಕೂಡ ಚೆನ್ನಾಗಿ ಗೊತ್ತಾಗ್ತದೆ. ಇಲ್ಲಿರುವಂತಹ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ವಕ್ಫ್ ಬೋರ್ಡ್ನವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರ ಹತ್ರ ಈಗ ಅವ್ರ ಸುಪರ್ದಿಯಲ್ಲಿರುವಂತಹ ಜಾಗದಲ್ಲಿ ಹೆಚ್ಚು ಕಡಿಮೆ 90% ಭಾಗದ ಜಾಗಕ್ಕೆ ಇವ್ರ ಹತ್ರ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲ. ಒಂದ್ ವೇಳೆ ಈ ತಿದ್ದುಪಡಿ ಕಾಯ್ದೆ ಪಾಸ್ ಆದ್ರೆ, ಅದು ಕಾನೂನಾಗಿ ಬಂದ್ರೆ, ಈ ದಾಖಲೆ ಇಲ್ಲದಂತಹ ಜಮೀನು ಏನಿದೆ ಇದೆಲ್ಲವೂ ಸರ್ಕಾರದ ಸುಪರ್ದಿಗೆ ಹೋಗ್ತದೆ. ಅಥವಾ ಈ ಜಾಗದ ಓನರ್, ಒರಿಜಿನಲ್ ಓನರ್ ಯಾರಿರ್ತಾರೆ, ಅಂದ್ರೆ ಹಲವಾರು ಜಾಗಗಳಿಗೆ ಇವರು ಬೇಲಿ ಹಾಕೊಂಡು ಕೂತಿದ್ದಾರಲ್ಲ ಅಂತ ಜಾಗ, ಅದ್ರ ಒರಿಜಿನಲ್ ಓನರ್ ಯಾರಿರ್ತಾರೆ, ಯಾಕಂದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರ್ತದೆ. ಆ ಡಾಕ್ಯುಮೆಂಟ್ಸ್ ನ ಅವ್ರು ಪ್ರೊಡ್ಯೂಸ್ ಮಾಡೋ ಮುಖಾಂತರ ಈ ಜಾಗ ಅವ್ರ ಕೈಗೆ ವಾಪಸ್ ಹೋಗ್ತದೆ. ಆದ್ರಿಂದಾಗಿ ವಕ್ಫ್ ಮಂಡಳಿಗಳಿಗೆ ಕೂಡ ಗೊತ್ತಿದೆ. ಅದೇ ರೀತಿಯಲ್ಲಿ ಹಲವಾರು ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಅನ್ಸ್ಕೊಂಡಾರ ಸಮಾಜದಲ್ಲಿ, ಈ ಜಾಗಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಬಿಲ್ ಪಾಸ್ ಆದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ. ಆದ್ರಿಂದಾಗಿ ಶತಾಯಗತಾಯ ಈ ಬಿಲ್ ಪಾಸ್ ಆಗ್ಲಿಕ್ಕೆ ಬಿಡ್ಲೇಬಾರ್ದು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರು ಕೂಡ ಅಷ್ಟೇ ಕಲಬುರಗಿಯಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ, ವಕ್ಫ್ ಭೂಮಿಯನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಇದು ಅಪಾದನೆ ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು OIC, ಈತ ಕೂಡ ಅಷ್ಟೇ ಹೆಚ್ಚು ಕಡಿಮೆ 2,000-3 ಸಾವಿರ ಎಕರೆ ಭೂಮಿಯನ್ನ ಅಕ್ರಮವಾಗಿ ಕಬ್ಜಾ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಈ ವಕ್ಫ್ ಬಿಲ್ ಏನಿದೆ, ಅಮೆಂಡ್ಮೆಂಟ್ ಬಿಲ್, ಇದು ಪಾಸ್ ಆಗ್ಲೇಬಾರ್ದು. ಒಂದ್ ವೇಳೆ ಪಾಸ್ ಆದ್ರೆ ಇವರೆಲ್ಲರಿಗೂ ಸಮಸ್ಯೆ ಉಂಟಾಗ್ತದೆ. ಆದ್ರಿಂದಾಗಿ ಶತಾಯಗತಾಯ ಈ ಬಿಲ್ ಪಾಸ್ ಆಗಬಾರ್ದು ಅಂತಕೊಂಡು ಪ್ರಯತ್ನಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಒಂದು ಪ್ರತಿಭಟನೆಗೆ ಆಯೋಜನೆ ಮಾಡಿದ್ರು. ಆದ್ರೆ ಈ ಪ್ರತಿಭಟನೆ ಅನ್ನೋದು ಟುಸ್ ಪಟಾಕಿ ಆಗ್ಬಿಟ್ಟಿದೆ. ಈಗ ಒಂದ್ ರೀತಿಯಾದಂತಹ ಶಾಕಿಗೆ OIC ಅಂಡ್ ಕಂಪನಿ ಒಳಗಾಗ್ಬಿಟ್ಟಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಹೋರಾಟ ಯಾವ ರೀತಿ ಇರ್ತದೆ. ಎಲ್ಲದಕ್ಕೂ ನಾವು ಸ್ವಲ್ಪ ದಿನ ಕಾದ್ರೆ ಸಾಕಾಗ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.